ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಹ್ವಾನ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿದೆ. ಭುವನೇಶ್ವರಿ ದೇವಿಯನ್ನೇ ಅವಮಾನಿಸಿದವರು ಚಾಮುಂಡೇಶ್ವರಿಗೆ ಹೇಗೆ ಪೂಜೆ ಮಾಡ್ತಾರೆ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಭುವನೇಶ್ವರಿ ಮಾಡಿ ಕನ್ನಡಮ್ಮನ ಮೇಲೆ ದೌರ್ಜನ್ಯ. ಬಾನು ಮುಷ್ತಾಕ್ ಭಾಷಣ ಎಲ್ಲೆಡೆ ವೈರಲ್. 2025 ಮೈಸೂರು ದಸರಾ ಉದ್ಘಾಟನೆಗೆ ಸೋನಿಯಾ ಗಾಂಧಿ ಬರ್ತಾರೆ ಎಂಬ ಸುದ್ದಿ ಕಳೆದೊಂದು ವಾರದ ಹಿಂದೆ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಆದರೆ ಈ ಚರ್ಚೆಗಳಿಗೆ ಬ್ರೇಕ್ ಹಾಕಿದ್ದ ಸಿಎಂ ಸಿದ್ದರಾಮಯ್ಯ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ತಾಕ್ಗೆ ಆಹ್ವಾನ ನೀಡಲಾಗಿದೆ ಎಂದಿದ್ರು. ಎರಡು 2023ರಲ್ಲಿ ಇದೇ ಬಾನು ಮುಷ್ತಾಕ್ ಒಂದು ಹೇಳಿಕೆ ನೀಡಿದ್ರು. ಕನ್ನಡವನ್ನ ನೀವು ಭುವನೇಶ್ವರಿಯಾಗಿ ಮಾಡಿಬಿಟ್ಟಿದ್ದೀರಿ. ಕೆಂಪು ಹಳದಿ ಬಾವುಟವನ್ನ ಕೈಗಿಟ್ಟು ಆಕೆಯನ್ನ ಮಂದಾಸನ ಮೇಲೆ ಕೂರಿಸಿಬಿಟ್ಟಿದ್ದೀರಿ. ನಾನು ಎಲ್ಲಿ ನಿಲ್ಲಬೇಕು, ನಾನು ಏನನ್ನು ನೋಡಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿನಿಂದ ಅಲ್ಲ, ಬಹಳ ದಿನಗಳಿಂದ ಆರಂಭವಾಗಿದೆ ಎಂದಿದ್ರು. ಆ ಮಾತು ಈಗ ಸಖತ್ ವೈರಲ್ ಆಗ್ತಿದೆ. ಇಂಥವರು ದಸರಾ ಉದ್ಘಾಟನೆ ಮಾಡಬಾರದು ಅಂತ ಆಕ್ರೋಶ ವ್ಯಕ್ತವಾಗುತ್ತಿದೆ. ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ ಆಸ್ತಿಯಲ್ಲ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗ ಹೋಗ್ತೀವಿ. ಏನ್ ಗುರುದ್ವಾರಕ್ಕೆ ನಮ್ ಹೋಗೋದೇನೋ ತಪ್ಪಿಸ್ಬಿಡಕ್ಕಾಗ್ತದೆ? ಯಾರು ನಿಲ್ಸಿದಾರ? ಎಲ್ಲಾ ಧರ್ಮದವರು ಹಿಂದೂ ದೇಗುಲಕ್ಕೆ ಹೋಗ್ತಾರೆ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾರಬಾರ್ದು. ಈಗ ಎಷ್ಟೋ ಜನ ಹಿಂದೂಗಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿಲ್ವಾ? ಅವ್ರ ರೀಜನ್ಗಳು ತೆಗೆದುಕೊಂಡಿಲ್ವಾ? ಕ್ರಿಶ್ಚಿಯನ್ನಿಟಿ ತೆಗೆದುಕೊಂಡಿಲ್ವಾ? ಕೆಲವರು ಹಿಂದೂಗಳ ರಿಲಿಜನ್ ಇವರು ಮುಸ್ಲಿಮ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ಬೇಕಾದಷ್ಟು ಉದಾಹರಣೆಗಳಿದೆ. ದಿಸ್ ಇಸ್ ಆಲ್ ಪಾಲಿಟಿಕ್ಸ್. ಯಾಕೆ ಹತ್ತಬಾರದು? ಯಾಕೆ ನಿಲ್ಲಿಸಲ್ಲ? ರಾಮ ಮಂದಿರ ಹಿಂದೂಗಳಿಗಷ್ಟೇ ಅಂತ ಬೋರ್ಡ್ ಹಾಕಿ ಈಗ ಆಯ್ತಪ್ಪ, ಅಯೋಧ್ಯ ರಾಮಕ್ಕೆ ನೀವು ಹಿಂದೂಗಳು ಮಾತ್ರ ಬರಬೇಕು ಅಂತ ಯಾಕೆ ಬೋರ್ಡ್ ಹಾಕಿಲ್ಲ? ಅಯ್ಯೋ ನಾಟ್ ಬಿಟ್ಟದೆ. ಎಲ್ಲಿದೆ ಆತರ? ಈಗ ಆಯ್ತು, ನಿಮ್ಮ ಸರ್ಕಾರ ಆಯ್ತಲ್ಲ, ನೀವು ಮಂತ್ರಿ ಆಗಿದ್ದೀರಿ, ಹಿಂದೂ ನಮ್ಮ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆಯಪ್ಪ, ಹಜ್ ಕಮಿಟಿ ಅವು ಇವೆಲ್ಲ ಇದೆ, ಆಮೇಲೆ ಬೇರೆ ಬೇರೆದೆಲ್ಲ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಇದೆ. ನಾವೇನು ಲಾರ್ಡನ್ನ ಕರೆಸಿ ಉದ್ಘಾಟಿಸುತ್ತಿದ್ದೀವ? ಏನ್ ಪೆನಲ್ ಲಿಸ್ಟ್ ಮಾಡಿಟ್ರ ಇದ್ರಾಗೆ ತಗೋಬೇಕು ಅದ್ರಾಗೆ ತಗೋಬೇಕಂತ ಏನು ಒಸಾಮ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕತ್ತೀವ? ಒಸಾಮ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕತ್ತೀವ? ಅವ್ರು ಭಾರತೀಯ ಹೌದಾ ಅಲ್ಲ? ಮತ್ತೆ ಯಾಕೆ ನರೇಂದ್ರ ಮೋದಿ ಕರ್ನಾಟಕದಾಗ ಬಿಟ್ಟಾರ ಅವ್ರಿಗೆ? ಬಾನು ಮುಷ್ತಾಕ್ ಏನ್ ಜೈಲಾಗ ಹಾಕ್ಯಾರ ಅವ್ರಿಗೆ? ಕುಂಕುಮ ಅರಿಶಿಣ ಹಚ್ಚಿಕೊಂಡು ಉದ್ಘಾಟನೆಗೆ ಬರಲಿ. ಲೇಖಕಿ ಬಾನು ಮುಷ್ತಾಕ್ಗೆ ಶಾಸಕ ಮುನಿರತ್ನ ಸವಾಲ್. ಒಂದು ಹೆಣ್ಣು ಮಗಳು ಹಿಂದೂ ಧರ್ಮದ ಸಂಪ್ರದಾಯದಂತೆ ಮುಖಕ್ಕೆ ಅರಿಶಿಣ ಬಳಕೊಂಡು, ಹಣೆ ತುಂಬ ಕುಂಕುಮ ಹಿಡ್ಕೊಂಡು, ಹೂವು ಮುಡ್ಕೊಂಡು, ನಾಡದೇವಿಗೆ ನಮಸ್ಕಾರ ಮಾಡಿ, ಕರ್ಪೂರದ ಆರತಿ ಎತ್ತಿ, ಅಲ್ಲಿ ನಾವು ಹೋಗಿದ ತಕ್ಷಣ ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರೆ, ನಾವು ತೀರ್ಥ ತಗೊಳ್ತೀವಿ. ಅದೇ ರೀತಿ ಅವರು ತೀರ್ಥ ತಗೊಂಡು ಅಲ್ಲಿ ಕಾಯಿ ಹೊಡೆದು ಬಂದು ಅಂಬಾರಿ ಹತ್ರ ಬರಲಿ. ಇದ್ಯಾವುದನ್ನ ಮಾಡ್ತಾರ? ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ಈಕೆ ತಾಯಿ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ಪಿಕೊಂಡು ಪುಷ್ಪಾರ್ಚನೆ ಮಾಡಿಯಾರೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಹ್ವಾನ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿದೆ. ಭುವನೇಶ್ವರಿ ದೇವಿಯನ್ನೇ ಅವಮಾನಿಸಿದವರು ಚಾಮುಂಡೇಶ್ವರಿಗೆ ಹೇಗೆ ಪೂಜೆ ಮಾಡ್ತಾರೆ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಭುವನೇಶ್ವರಿ ಮಾಡಿ ಕನ್ನಡಮ್ಮನ ಮೇಲೆ ದೌರ್ಜನ್ಯ. ಬಾನು ಮುಷ್ತಾಕ್ ಭಾಷಣ ಎಲ್ಲೆಡೆ ವೈರಲ್.
2025 ಮೈಸೂರು ದಸರಾ ಉದ್ಘಾಟನೆಗೆ ಸೋನಿಯಾ ಗಾಂಧಿ ಬರ್ತಾರೆ ಎಂಬ ಸುದ್ದಿ ಕಳೆದೊಂದು ವಾರದ ಹಿಂದೆ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಆದರೆ ಈ ಚರ್ಚೆಗಳಿಗೆ ಬ್ರೇಕ್ ಹಾಕಿದ್ದ ಸಿಎಂ ಸಿದ್ದರಾಮಯ್ಯ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ತಾಕ್ಗೆ ಆಹ್ವಾನ ನೀಡಲಾಗಿದೆ ಎಂದಿದ್ರು. ಎರಡು 2023ರಲ್ಲಿ ಇದೇ ಬಾನು ಮುಷ್ತಾಕ್ ಒಂದು ಹೇಳಿಕೆ ನೀಡಿದ್ರು. ಕನ್ನಡವನ್ನ ನೀವು ಭುವನೇಶ್ವರಿಯಾಗಿ ಮಾಡಿಬಿಟ್ಟಿದ್ದೀರಿ. ಕೆಂಪು ಹಳದಿ ಬಾವುಟವನ್ನ ಕೈಗಿಟ್ಟು ಆಕೆಯನ್ನ ಮಂದಾಸನ ಮೇಲೆ ಕೂರಿಸಿಬಿಟ್ಟಿದ್ದೀರಿ. ನಾನು ಎಲ್ಲಿ ನಿಲ್ಲಬೇಕು, ನಾನು ಏನನ್ನು ನೋಡಬೇಕು, ನನ್ನ ಹೊರಗಟ್ಟುವಿಕೆ ಇವತ್ತಿನಿಂದ ಅಲ್ಲ, ಬಹಳ ದಿನಗಳಿಂದ ಆರಂಭವಾಗಿದೆ ಎಂದಿದ್ರು. ಆ ಮಾತು ಈಗ ಸಖತ್ ವೈರಲ್ ಆಗ್ತಿದೆ. ಇಂಥವರು ದಸರಾ ಉದ್ಘಾಟನೆ ಮಾಡಬಾರದು ಅಂತ ಆಕ್ರೋಶ ವ್ಯಕ್ತವಾಗುತ್ತಿದೆ. ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ ಆಸ್ತಿಯಲ್ಲ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗ ಹೋಗ್ತೀವಿ. ಏನ್ ಗುರುದ್ವಾರಕ್ಕೆ ನಮ್ ಹೋಗೋದೇನೋ ತಪ್ಪಿಸ್ಬಿಡಕ್ಕಾಗ್ತದೆ? ಯಾರು ನಿಲ್ಸಿದಾರ? ಎಲ್ಲಾ ಧರ್ಮದವರು ಹಿಂದೂ ದೇಗುಲಕ್ಕೆ ಹೋಗ್ತಾರೆ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾಡಬಾರ್ದು. ಈಗ ಎಷ್ಟೋ ಜನ ಹಿಂದೂಗಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿಲ್ವಾ? ಅವ್ರ ರೀಜನ್ಗಳು ತೆಗೆದುಕೊಂಡಿಲ್ವಾ? ಕ್ರಿಶ್ಚಿಯನ್ ನಾಟಿ ತೆಗೆದುಕೊಂಡಿಲ್ವಾ? ಕೆಲವರು ಹಿಂದೂಗಳ ರಿಲಿಜನ್ ಇವರು ಮುಸ್ಲಿಮ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ಬೇಕಾದಷ್ಟು ಉದಾಹರಣೆಗಳಿದೆ. ದಿಸ್ ಇಸ್ ಆಲ್ ಪಾಲಿಟಿಕ್ಸ್. ಯಾಕೆ ಹತ್ತಬಾರದು? ಯಾಕೆ ನಿಲ್ಲಿಸಲ್ಲ? ರಾಮ ಮಂದಿರ ಹಿಂದೂಗಳಿಗಷ್ಟೇ ಅಂತ ಬೋರ್ಡ್ ಹಾಕಿ ಈಗ ಆಯ್ತಪ್ಪ, ಅಯೋಧ್ಯೆ ರಾಮಕ್ಕೆ ನೀವು ಹಿಂದೂಗಳು ಮಾತ್ರ ಬರಬೇಕು ಅಂತ ಯಾಕೆ ಬೋರ್ಡ್ ಹಾಕಿಲ್ಲ? ಅಯ್ಯೋ ನಾಟ್ ಬಿಟ್ಟದೆ. ಎಲ್ಲಿದೆ ಆ ತರ? ಈಗ ಆಯ್ತು, ನಿಮ್ಮ ಸರ್ಕಾರ ಐತಲ್ಲ, ನೀವು ಮಂತ್ರಿ ಆಗಿದ್ದೀರಿ, ಹಿಂದೂ ನಮ್ಮ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆಯಪ್ಪ, ಹಜ್ ಕಮಿಟಿ ಅವು ಇವೆಲ್ಲ ಇದೆ, ಆಮೇಲೆ ಬೇರೆ ಬೇರೆದೆಲ್ಲ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಇದೆ. ನಾವೇನು ಲಾರ್ಡನ್ನ ಕರೆಸಿ ಉದ್ಘಾಟಿಸುತ್ತಿದ್ದೀವ? ಏನ್ ಪೆನಲ್ ಲಿಸ್ಟ್ ಮಾಡಿಟ್ರ ಇದ್ರಾಗೆ ತಗೋಬೇಕು, ಅದ್ರಾಗೆ ತಗೋಬೇಕಂತ ಏನು ಒಸಾಮ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕತ್ತೀವ? ಒಸಾಮ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕತ್ತೀವ? ಅವ್ರ ಭಾರತೀಯ ಹೌದಾ? ಅಲ್ಲ ಮತ್ತೆ ಯಾಕೆ ನರೇಂದ್ರ ಮೋದಿ ಕರ್ನಾಟಕದಾಗ ಬಿಟ್ಟಾನೆ ಅವ್ರಿಗೆ? ಬಾನು ಮುಸ್ತಾಕ್ ಏನ್ ಜೈಲಾಗ ಹಾಕ್ಯಾರ ಅವ್ರಿಗೆ? ಕುಂಕುಮ ಅರಿಶಿಣ ಹಚ್ಚಿಕೊಂಡು ಉದ್ಘಾಟನೆಗೆ ಬರಲಿ. ಲೇಖಕಿ ಬಾನು ಮುಷ್ತಾಕ್ಗೆ ಶಾಸಕ ಮುನಿರತ್ನ ಸವಾಲ್. ಒಂದು ಹೆಣ್ಣು ಮಗಳು ಹಿಂದೂ ಧರ್ಮದ ಸಂಪ್ರದಾಯದಂತೆ ಮುಖಕ್ಕೆ ಅರ್ಶನ ಬಳ್ಕೊಂಡು, ಹಣೆ ತುಂಬ ಕುಂಕುಮ ಇಡ್ಕೊಂಡು, ಹೂವು ಮುಡ್ಕೊಂಡು, ನಾಡದೇವಿಗೆ ನಮಸ್ಕಾರ ಮಾಡಿ, ಕರ್ಪೂರದ ಆರತಿ ಎತ್ತಿ, ಅಲ್ಲಿ ನಾವು ಹೋಗಿದ ತಕ್ಷಣ ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರೆ, ನಾವು ತೀರ್ಥ ತಗೊಳ್ತೀವಿ. ಅದೇ ರೀತಿ ಅವರು ತೀರ್ಥ ತಗೊಂಡು ಅಲ್ಲಿ ಕಾಯಿ ಹೊಡೆದು ಬಂದು ಅಂಬಾರಿ ಹತ್ರ ಬರಲಿ. ಇದ್ಯಾವುದನ್ನ ಮಾಡ್ತಾರಾ? ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ಈಕೆ ತಾಯಿ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ಪಿಕೊಂಡು ಪುಷ್ಪಾರ್ಚನೆ ಮಾಡಿಯಾರೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.